ಇನ್ನು ಸಿಎಂ ಸಿದ್ದರಾಮಯ್ಯ ನಿವಾಸದಿಂದ ಈಗ ಸತೀಶ್ ಜಾರಕಿಹೊಳಿ ತೆರಳಿದ್ದಾರೆ. ಸುಮಾರು 1.25 ಗಂಟೆ ಸಿಎಂ ಜೊತೆ ಚರ್ಚೆ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಸಿಎಂ ಜೊತೆ ಮಾತುಕತೆಯನ್ನು ನಡೆಸಿ ಈಗ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಬಂದಿದ್ದಂತಹ ಸತೀಶ್ ಜಾರಕಿಹೊಳಿ ಇವ್ರ ಜೊತೆಗೆ ಎಂಬಿ ಪಾಟೀಲ್ ಕೂಡ ಇವತ್ತು ಬಂದಿದ್ರು. 3 ಜನ ಸಚಿವರು ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಏನು ವಿಷಯ, ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ನಿಗೂಢ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕಂದರೆ ಈ 3 ಜನ ಇವತ್ತು ಬಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂಥ ಒಂದು ವಿಚಾರ ಸಾಕಷ್ಟು ಪ್ರಶ್ನೆಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ಎಂಬಿ ಪಾಟೀಲ್ ಅವರು ಕೂಡ ಹೋಗುವಾಗ ಮಾತಾಡಿದರು. ಈ ಹಿಂದೆ ನಿನ್ನೆ ಆದಂಥ ಒಂದು ಘಟನೆ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ನಡೀತಾ ಇದೆ, ಹಗ್ಗಜಗಾಟ ಆಗ್ತಾ ಇದೆ ಅವರಿಬ್ಬರ ನಡುವೆ. ಒಂದು DCC ಕಚೇರಿ ಕಟ್ಟಡ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಕೂಡ ಮಾತಾಡಿದರು. ಆ ಥರದ್ದೇನು ಜಟಾಪಟಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಒಳಗಡೆ ಹೋಗಿದ್ರು. ಸೊ ಈಗ ಭೇಟಿ ಮುಕ್ತಾಯವಾಗಿದೆ. ಸಿಎಂ ಜೊತೆ ಮಾತಾಡಿಕೊಂಡು ಸತೀಶ್ ಜಾರಕಿಹೊಳಿ ಈಗ ಸಿಎಂ ನಿವಾಸದಿಂದ ತೆರಳಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಕೂಡ ಸಿಎಂನ ಭೇಟಿ ಮಾಡಿದ್ರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಿಎಂ ಭೇಟಿ ಬಳಿಕ ಸಚಿವ ಎಂಬಿ ಪಾಟೀಲ್ ಮತ್ತೊಮ್ಮೆ ಈ ವಿಚಾರವನ್ನು ಹೇಳಿದ್ದಾರೆ. ಎಂಬಿ ಪಾಟೀಲ್ ಹೇಳ್ತಾ ಇರುವಂಥದ್ದು, ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಇದರ ಜೊತೆಗೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳಬೇಕಾಗತ್ತೆ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ. ಅದು ಯಾವುದೂ ಕೂಡ ಹೇಳಿ ಸಿಎಂ ಬದಲಾವಣೆ ತೋರಿಸ ಅವ್ರ ಪದನೇ ತೆಗೆದಿಲ್ಲ ಅವತ್ತು ಸರ್. ಅವ್ರು ಹೇಳಿ ಎಷ್ಟೇ ಜನರಲ್ ಆಗಿ ಎಲ್ಲರೂ ಕೂಡ ಹೇಳಿಕೆ ಕೊಡುವಾಗ ಮಾಧ್ಯಮದವರು ಅನೇಕ ಸಲ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೀರಿ. ಊಟಕ್ಕೆ ಹೋಗಿದ್ದಕ್ಕೂ ಕೂಡ ಅದಕ್ಕೆ ನೀವು ಒಂದು ಬಣ್ಣವನ್ನು ಕೊಡ್ತೀರಿ. ಎಲ್ಲರೂ ಕೂಡ ಸ್ವಲ್ಪ ಪಕ್ಷದ ಇದರಲ್ಲಿ ಎಲ್ಲರೂ ಕೂಡ ಇದು ಮಾಡಿ ಅಂತೇಳಿ ಅವ್ರೇನೋ ಅಂಥದ್ದು ಯಾರಿಗೂ ಕೂಡ ನಿಮ್ಮ ಪ್ರಕಾರ ವಾರ್ನಿಂಗು ಅದು ಅಂಥವೆಲ್ಲ ಯಾವುದೂ ಇಲ್ಲ. ಎಲ್ಲರೂ ಸಹಕಾರದಿಂದ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡಬೇಕು ಅನ್ನೋದು ಜನರಲ್ ಆಗಿ ಹೇಳಿದ್ದಾರೆ. ಅಂಥದ್ದು ಯಾವುದೂ ಕೂಡ ನಮ್ಮಲ್ಲಿ ಯಾವುದೂ ಅಸಮಾಧಾನ ಇಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂಬಿ ಪಾಟೀಲ್ರು ಎಲ್ಲರೂ ಇವತ್ತು ಸಹ ಒಂದಾಗಿದ್ದೀವಿ. ಒಂದಾಗಿ ಪಕ್ಷವನ್ನು ಇವತ್ತು ಸಹ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕೇಳಿದ್ರೆ ನಾನು ಹೇಳ್ಬೇಕು, ಏನು ಹೇಳಬೇಕು? ಮುಖ್ಯಮಂತ್ರಿ ಆಗಿರ್ತಾರೆ ಅವರು. ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿ ನನಗೂ ಕೇಳಿದ್ರು. ನೀವು ಲಿಂಗಾಯತರು, ನೀವು ಮಂತ್ರಿಯಾಗಿ ಇದೇ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಆಗಕ್ಕೆ ಬಯಸೋದಿಲ್ಲ ಅಂತ ಹೇಳಿದೆ. ನನಗೆ ಆಶೆ ಇದೆಯಪ್ಪ, ದುರಾಶೆ ಇಲ್ಲ ಅಂತ ಹೇಳಿದೆ.